Dear students, I welcome to you English online classes and video classes. So the previous class we are learn about the noble bishop seen past. We discuss it. So ಕೊನೆಯದಲ್ಲಿ ಏನಾಗಿತ್ತಂದರೆ ಜಾನ್ ವಾಲ್ಜನ್ stolen the silver candlestick and some silverware also. Yes, okay, it's not stolen the silver candlesticks, only he stolen the silverwares. Yes, stole the silverwares and left the bishop home. So after that, scene second, what happened in this scene 2? So Baptist time, good heavens, the silver is stolen. That man who came last night has stolen it, runs to the alcove and comes back. The man has gone. Bishop, with sadness, I have for a long time wrongfully withheld this silver. It belonged to the poor. Who was this man? A poor man, evidently. It belonged to him. There is a knock at the door. So ಇಲ್ಲಿ ಏನಾಗ್ತಾ ಇದೆ here, the silver is stolen. ಬ್ಯಾಪ್ಟಿಸ್ಟೈನ್ ಬಂದ್ಬಿಟ್ಟು ಇಲ್ಲಿ ಹೇಳ್ತಾಳೆ ಸಡನ್ ಆಗಿ ಏನಂತ, ಎಸ್ ದ ಸಿಲ್ವರ್ ಈಸ್ ಸ್ಟೋಲನ್. ಬೆಳ್ಳಿ ಏನಾಗಿದೆ ಅಲ್ಲಿ ಸಂಪೂರ್ಣವಾಗಿ ಕಳೆದನಾಗಿದೆ ಅಂತ ಹೇಳ್ತಾಳೆ. ದ್ಯಾಟ್ ಮ್ಯಾನ್ ಹೂ ಕೇಮ್ ಲಾಸ್ಟ್ ನೈಟ್ ಹ್ಯಾಸ್ ಸ್ಟೋಲನ್ ಇಟ್. ನಿನ್ನೆ ರಾತ್ರಿ ಆ ಅಪರಿಚಿತ ವ್ಯಕ್ತಿ ಏನು ಬಂದಿದ್ದಲ್ಲ, ಆ ವ್ಯಕ್ತಿನೇ ಆ ಬೆಳ್ಳಿಗೆಯನ್ನು ತೊಡಗು ಮಾಡಿದ್ದಾನೆ, ಕಳ್ತನ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಸೊ ರನ್ಸ್ ಟು ದ ಆಲ್ಕೋವ್ ಅಂಡ್ ಕಮ್ಸ್ ಬ್ಯಾಕ್. ದ ಮ್ಯಾನ್ ಹ್ಯಾಸ್ ಗಾನ್. ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಾನೆ. ಬಿಷಪ್ ಹೇಳ್ತಾನೆ ವಿತ್ ಸ್ಯಾಡ್ನೆಸ್, ಅತಿ ದುಃಖದಿಂದ ಹೇಳ್ತಾನೆ, I have for a long time wrongfully withheld this silvers. ಬಹಳ ದಿನಗಳಿಂದ ನಾನು ತಪ್ಪು ಮಾಡಿದೆ. ಏನಂತ, ಆ ಬೆಳ್ಳಿಯ ಪಾತ್ರೆಯನ್ನು ನನ್ನ ಮನೆಯಲ್ಲಿ ನಾನು ಇಟ್ಕೊಂಡೆ, ಇನ್ನು ನಾನು ಇಟ್ಕೋಬಾರ್ದಿತ್ತು ಅಂತ ಹೇಳ್ತಾನೆ. ಸೊ ಇಟ್ ಬಿಲಾಂಗ್ ಟು ದ ಪುವರ್. ಅದು ಯಾರಿಗೆ ಸೇರಿದ್ದು? ಬಡವರಿಗೆ ಸೇರಿದ್ದು. ಹೂ ವಾಸ್ ದಿಸ್ ಮ್ಯಾನ್? ಎಸ್, ಹಿ ವಾಸ್ ಅ ಪುವರ್ ಪರ್ಸನ್. ಎಸ್, ಎ ಪುವರ್ ಮ್ಯಾನ್ ಎವಿಡೆಂಟ್ಲಿ. ಅವನಿಗೆ ಸೇರಿದ್ದು ಅದು ಅವನದು ಅಂತ ಹೇಳ್ತಾನೆ ಬಿಷಪ್. ಇಟ್ ಬಿಲಾಂಗ್ ಟು ಹಿಮ್. ಅದು ಅವನಿಗೆ ಸೇರಿದ್ದು. ದರ್ ಈಸ್ ನಾಕ್ ದ ಎಟ್ ಡೋರ್. ದರ್ ಈಸ್ ನಾಕ್ ಅಟ್ ದ ಡೋರ್. ಆ ಸಮಯದಲ್ಲಿ ಏನಾಗ್ತದೆ, ಇವ್ರ ಮನೆಯ ಬಾಗಿಲನ್ನು ಯಾರೋ ಒಬ್ಬರು ಬಳ್ಳಿಗೆ ಪ್ರಾರಂಭಿಸ್ತಾರೆ, ನಾಕ್ ಮಾಡ್ತಾರೆ, ತಟ್ತಾರೆ. ಬಿಷಪ್ ಕಮ್ ಇನ್. A servant and poor policeman entered with the convict bound. Surgeon, Bishop, we have caught. ಬಿಷಪ್ ಏನು ಮಾಡ್ತಾನೆ, ಕಮ್ಮಿನ್. ಅಷ್ಟರಲ್ಲಿ ಅವನೇನು ಮಾಡ್ತಾನೆ, ಬನ್ನಿ ಒಳಗೆ ಅಂತ ಹೇಳ್ತಾನೆ. ಎ ಸರ್ವೆಂಟ್ ಆ್ಯಂಡ್ 4 policemen ಎಂಟರ್ ವಿತ್ ದ ಕನ್ವಿಕ್ಟ್ ಬೌಂಡ್. ಒಬ್ಬ ಸರ್ವೆಂಟ್ ಇರ್ತಾನೆ, ಅವನ ಜೊತೆಗೆ ಏನಿರ್ತಾರೆ, ಒಬ್ಬರು 4 ಜನ ಪೊಲೀಸರು ಇರ್ತಾರೆ. ಆಫ್ಟರ್ ದ್ಯಾಟ್ ಕನ್ವಿಕ್ಟ್ ಬೌಂಡ್, ಕೈದಿಯನ್ನು, ಆ ಸಿಲ್ವರ್ ಪಾತ್ರೆಯನ್ನು ಕಳ್ತನ ಮಾಡಿದಂಥ ವ್ಯಕ್ತಿಯನ್ನು ಕೂಡ ಅವ್ರು ಏನು ಮಾಡಿರ್ತಾರೆ, ದೇ ಕಾಟ್. ಅವರನ್ನು ಹಿಡ್ಕೊಂಡು ಬಂದಿರ್ತಾರೆ. ಸರ್ಜನ್, ಬಿಷಪ್, ವಿ ಹ್ಯಾವ್ ಕಾಟ್. ಪೊಲೀಸ್ ಪರ್ಸನ್ ಹೇಳ್ತಾನೆ ಏನಂತ, ನಾವು ಅವನನ್ನು ಹಿಡಿದಿದ್ದೇವೆ. ಬಿಷಪ್ ಟು ಜಾನ್ ವಾಲ್ಜನ್, ಹೇ ದೇರ್ ಯು ಆರ್, ಐ ಆಮ್ ಗ್ಲಾಡ್ ಟು ಸಿ ಯು ಮೈ ಫ್ರೆಂಡ್. ಸರ್ಜನ್, ಬಸಲ್, ಫ್ರೆಂಡ್. ಓ ಎಸ್. ಬಿಷಪ್ ಏನಾಗ್ತದೆ ಇಲ್ಲಿ ಸಡನ್ ಆಗಿ ಜಾನ್ ವಾಲ್ಜನ್ನನ್ನು ನೋಡಿಬಿಟ್ಟು, ಹೇ ಎಸ್ ದೇರ್ ಯು ಆರ್, ಹೇ ನೀನಾ, ಎಸ್ ಐ ಆಮ್ ಗ್ಲಾಡ್ ಟು ಸಿ ಯು ಮೈ ಫ್ರೆಂಡ್. ಓ ನನ್ನ ಗೆಳೆಯನೇ, ಓ ನನ್ನ ಸ್ನೇಹಿತನೇ, ನಿನ್ನನ್ನು ನೋಡಿ ನನಗೆ ಭಾಳಷ್ಟು ಏನಾಗಿದೆ, ಭಾಳ ಸಂತೋಷ ಆಗಿದೆ ಅಂತ ಹೇಳ್ತಾನೆ ಅವನು. ಸರ್ಜೆಂಟ್ ಪಜಲ್ಡ್ ಫ್ರೆಂಡ್. ಎಸ್, ದ ಸರ್ಜೆಂಟ್ ಈಸ್ ಬಿಕಮ್ ಎ ಅನಾನ್ಸಿಯಸ್. ಹಿ ವಾಸ್ ಇನ್ ಪಜಲ್ಡ್. ಗೊಂದಲಕ್ಕೆ ಒಳಗಾಗುತ್ತಾನೆ. ಯಾಕೆ? ಬಿಕಾಸ್ ದ ಬಿಷಪ್ ಕಾಲ್ಡ್ ಅ ಫ್ರೆಂಡ್. ಸೊ ಬಿಷಪ್ ಟು ಜಾನ್ ವಾಲ್ಜನ್, ಬಟ್ ಐ ಗೇವ್ ಯು ದ ಕ್ಯಾಂಡಲ್ಸ್ಟಿಕ್ಸ್ also, which are silver like the rest. Why didn't you take them along with the plates? Jean Walton looks at the bishop with an expression that no words could describe. Surgeon, then what this man said must be true. He said,
ಬಿಷಪ್ ಹೇಳ್ತಾನೆ ಇಲ್ಲಿ ಏನಂತ, ಟು ಝೀನ್ ವಾಲ್ಸನ್ ಬಟ್ ಐ ಗೇವ್ ಯು ದ ಕ್ಯಾಂಡಲ್ ಸ್ಟಿಕ್ ಆಲ್ಸೋ, ಬಟ್ ಐ ಗೇವ್ ಯು, ಆಯ್ತು ಬಿಡು, ನಿನ್ನ ಸಿಲ್ವರ್ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿದ್ಯಾ, ಅದ್ರ ಜೊತೆಗೆ ನಾನು ಏನು ಕೊಡ್ತಾ ಇದ್ದೀನಿ ನಿನಗೆ, ಕ್ಯಾಂಡಲ್ ಸ್ಟಿಕ್ಸ್ ಆಲ್ಸೋ, ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ವಿಚ್ ಆರ್ ಸಿಲ್ವರ್ ಲೈಕ್ ದ ರೆಸ್ಟ್, ವೈ ಡಿಡೆಂಟ್ ಯು ಟೇಕ್ ದೆಮ್ ಅಲಾಂಗ್ ವಿತ್ ದ ಪ್ಲೇಟ್ಸ್, ಅದ್ರ ಜೊತೆಗೇನು ಪ್ಲೇಟ್ಸ್ ಜೊತೆಗೂ ಅದನ್ನು ನೀನು ಯಾಕೆ ತೆಗೆದುಕೊಂಡು ಹೋಗಲಿಲ್ಲ ಅಂತ ಪ್ರಶ್ನಿಸ್ತಾನೆ. ಎಸ್ ಜಾನ್ ವಾಲ್ಜನ್ ಲುಕ್ಸ್ ಅಟ್ ದ ಬಿಷಪ್, ಬಿಷಪ್ನ ನೋಡ್ತಾನೆ ವಿತ್ ಆನ್ ಎಕ್ಸ್ಪ್ರೆಷನ್ ದ್ಯಾಟ್ ನೋ ವರ್ಡ್ ಕುಡ್ ಡಿಸ್ಕ್ರೈಬ್ಸ್, ಅವನ ಮುಖವನ್ನು ನೋಡಿ ಏನನ್ನು ಮಾತನಾಡಲಿಕ್ಕೆ ಅವನಿಗೆ ಬರ್ತಾ ಇಲ್ಲ. ಎಸ್ ಸರ್ಜನ್ ದೆನ್ ವಾಟ್ ದಿಸ್ ಮ್ಯಾನ್ ಸೆಡ್ ಮಸ್ಟ್ ಬಿ ಟ್ರೂ, ಈ ಸೈ ಅವನು ಹೇಳ್ತಿರೋದು ನಿಜ ಇದೆಯಾ, ಅವನು ಹೇಳೋದು ಸತ್ಯ ಇದೆಯಾ, ಸತ್ಯ ಆಗಿರ್ತಕ್ಕಂಥದ್ದು ಅಂತ ಪ್ರಶ್ನೆ ಮಾಡ್ತಾನೆ. ಬಿಷಪ್, he must have told you that the silverware was given to him by me and that he had spent the night here and you brought him here is all a mistake. Surgeon, if that is so, we can let him go, then release the convict and leave it. Okay. Bishop ಹೇಳ್ತಾನೆ, he must have told you that the silverware was given to him by me. ನಾನೇ ಅವನಿಗೆ ಏನು ಕೊಟ್ಟಿದ್ದೀನಿ, ಸಿಲ್ವರ್ ವೇರ್ಗಳನ್ನು ನಾನೇ ಕೊಟ್ಟಿದ್ದೀನಿ, ಕೈಯಾರೆ ನಾನೇ ಕೊಟ್ಟಿದ್ದೇನೆ ಅವಳಂತ ಹೇಳ್ತಾನೆ ಬಿಷಪ್. ಆ್ಯಂಡ್ ದ್ಯಾಟ್ ಹಿ ಹ್ಯಾಡ್ ಸ್ಪೆಂಟ್ ದ ನೈಟ್ ಹಿಯರ್, ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲೇ ಅವನೇ ಇದ್ದ, ಅವನಿಗೆ ನಾನು ಕೊಟ್ಟಿದ್ದೇನೆ. ಸೊ ಇಟ್ ಬ್ರಾಟ್ ಇನ್ ಹಿಯರ್, ಅವ್ನು ನೀವು ಕರ್ಕೊಂಡು ಬಂದಿರಲ್ಲ, ಇಟ್ ಈಸ್ ಆಲ್ ಮಿಸ್ಟೇಕ್ಸ್, ಅದು ನಿಮ್ಮ ತಪ್ಪು ಅಂತ ಹೇಳ್ತಾನೆ. ಸರ್ಜನ್, ಇಫ್ ದ್ಯಾಟ್ ಈಸ್ ಸೊ ವಿ ಕ್ಯಾನ್ ಲೆಟ್ ಹಿಮ್ ಗೋ, ದೇ ರಿಲೀಸ್ ದ ಕನ್ವಿಕ್ಟ್ ಅಂಡ್ ಲೀವ್. ಅಲ್ಲಿ ಸರ್ಜನ್ ಟೈಮ್ ಮಾಡಿಬಿಡ್ತಾನೆ, ಸಡನ್ನಾಗಿ ಜಾನ್ ವಾಲ್ಜನ್ನನ್ನು ಬಿಡುಗಡೆಗೊಳಿಸ್ತಾರೆ. ಬಿಷಪ್, ಮೈ ಫ್ರೆಂಡ್, ಬಿಫೋರ್ ಯು ಗೋ ಅವೇ ಯು ಕ್ಯಾನ್ ಟೇಕ್ ದೀಸ್ ಕ್ಯಾಂಡಲ್ ಸ್ಟಿಕ್ಸ್, ದೇ ಆರ್ ಇವರ್ಸ್, ಟೇಕ್ ದೆಮ್, gives him the silver candlesticks. Bishop, now you may go in peace, but the way when you come again, you need not come through the garden. You can always come in and go out by the front door. The doors of my house are never locked. ಹೇಳ್ತಾನೆ ಬಿಷಪ್, my friend, before you go away, you can take these candlesticks. ನೀನು ಹೋಗೋದಕ್ಕಿಂತ ಪೂರ್ವದಲ್ಲಿ ಈ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನ ಕೂಡ ನೀನು ತೆಗೆದುಕೊಂಡು ಹೋಗ್ಬೋದಿತ್ತು. ದೇ ಆರ್ ಯುವರ್ಸ್, ಇವೆಲ್ಲವೂ ನಿನಗೆ ಸೇರಿದ್ದು, ದೇ ಆರ್ ಯುವರ್ಸ್, ಟೇಕ್ ದೆಮ್, ತೆಗೆದುಕೋ ಇವನ್ನೆಲ್ಲ. ಯೂಸ್ ಇನ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್, ಆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸನ್ನು ಅವನಿಗೆ ಕೊಡ್ತಾನೆ. ಬಿಷಪ್, ನೌ ಯು ಮೇ ಗೋ ಇನ್ ಪೀಸ್, ಇನ್ನು ಶಾಂತನಾಗಿ ನೀನು ಖುಷಿಯಿಂದ ಹೋಗ್ಬೋದು. ಬೈ ದ ವೇ ವೆನ್ ಯು ಕಮ್ ಅಗೇನ್, ಮತ್ತೆ ನೀನು ನನ್ನ ಮನೆಗೆ ಕಳ್ತನ ಮಾಡಲಿಕ್ಕೆ ಬರೋದಾದರೆ, ಎಸ್ ಯು ನೀಡ್ ನಾಟ್ ಕಮ್ ಥ್ರೂ ದ ಗಾರ್ಡನ್, ಆ ಗಾರ್ಡನ್ನಿಂದ ಬರಬೇಡ, ಯು ಕ್ಯಾನ್ ಆಲ್ವೇಸ್ ಕಮ್ ಇನ್ ಆ್ಯಂಡ್ ಗೋ ಔಟ್ ಬೈ ದ ಫ್ರಂಟ್ ಡೋರ್. ನಿನಗೆ ನೀನು ಕಳ್ತನ ಮಾಡ್ತಾನಂದರೆ ನಾನು ಫ್ರಂಟ್ ಡೋರೇ ಓಪನ್ ಮಾಡಿರ್ತೀನಿ, ಆ ಫ್ರಂಟ್ ಡೋರಿಗೆ ಬಂದುಬಿಟ್ಟು ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಿಲ್ವರ್ಸ್ಗಳನ್ನು ದೋಚ್ಕೊಂಡು ಹೋಗ್ಬಿಡು. ಆಲ್ವೇಸ್ ನಾನು ನಿಮಗೋಸ್ಕರ ಯಾವಾಗಲೂ ಬಾಗಿಲನ್ನು ತೆಗೆದೇ ಇರ್ತೀನಿ ಅಂತ ಹೇಳ್ತಾನೆ. ದ ಡೋರ್ಸ್ ಆಫ್ ಮೈ ಹೌಸ್ ಆರ್ ನೆವರ್ ಲಾಕ್, ನನ್ನ ಮನೆಯ ಬಾಗಿಲು ಎಂದಿಗೂ ಲಾಕ್ ಮಾಡಿರೋದಿಲ್ಲ. ನಿನಗೆ ಯಾವಾಗ ನಿನಗೆ ನನ್ನ ಮನೆಯಿಂದ ನಿನಗೆ ಕಳ್ತನ ಮಾಡಬೇಕು ಅನಿಸ್ತದಲ್ಲ, ಅವಾಗ ಬಂದುಬಿಟ್ಟು ತೆಗೆದುಕೊಂಡು ಹೋಗು ಅಂತಕ್ಕಂಥದ್ದನ್ನು ಬಿಷಪ್ ಹೇಳ್ತಾನೆ. ದ ಡೇ ಆರ್ ನೈಟ್, ಹಗಲಾಗಲಿ ರಾತ್ರಿ ಆಗಲಿ ಯಾವ ಸಮಯದಲ್ಲೂ ಬಂದರೂ ನೀನು ಮನೆಯನ್ನು ದೋಚ್ಬೋದು ಅಂತ ಹೇಳ್ತಾನೆ. ಜಾನ್ ವಾಲ್ಜಿನ್, my brother promised me that you would use this silver to become an honest man. Will you fulfill this promise? ಹೇಳ್ತಾನೆ ಏನಂತ, ಮೈ ಬ್ರದರ್, ಯು ಪ್ರಾಮಿಸ್ ಟು ಮೀ, ನನಗೆ ಒಂದು ಪ್ರಮಾಣವನ್ನು ಮಾಡು, ನನಗೆ ಒಂದು ಅಪ್ಪಣೆಯನ್ನು ಆಣೆಯನ್ನು ಮಾಡು. ಸೊ ಪ್ರಾಮಿಸ್ ದ್ಯಾಟ್ ಯು ವುಡ್ ಯೂಸ್ ದಿಸ್ ಸಿಲ್ವರ್ ಟು ಬಿಕಮ್ ಆನ್ ಹಾನೆಸ್ಟ್ ಮ್ಯಾನ್. ಈ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಕನ್ನು ನೀನೇ ತೆಗೆದುಕೊಂಡು ಹೋಗು, ಯು ಆರ್ ಬಿಕಮ್ ಎ ಹಾನೆಸ್ಟ್ ಮ್ಯಾನ್, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ನೀನು ಹೊರಗೆ ಬಾ. ಸೊ ವಿಲ್ ಯು ಫುಲ್ಫಿಲ್ ದಿಸ್ ಪ್ರಾಮಿಸ್, ಅವಾಗ ನೀನು ಮಾಡಿದಂಥ ಪ್ರಮಾಣ ಏನಾಗ್ತದ ಅದು ಫುಲ್ಫಿಲ್ ಆಗ್ತದ, ಉತ್ತಮ ಆಗುತ್ತದ ಅಂತ ಹೇಳ್ತಾನೆ. ಕನ್ವಿಕ್ಟ್, ಎಸ್ ಐ ವಿಲ್.
ಸರಿ, ನಾನೊಬ್ಬ ಶ್ರೇಷ್ಠ ಪ್ರಾಮಾಣಿಕ ವ್ಯಕ್ತಿಯಾಗಿ ಬರ್ತೇನೆ. ಸಾಬ್ಸ್, ದುಃಖತಾ ಹೇಳ್ತಿರ್ತಾನೆ, ಐ ಫೀಲ್ ಐ ಆಮ್ ಎ ಮ್ಯಾನ್ ಅಗೇನ್ ಅಂಡ್ ನಾಟ್ ಅ ವೈಲ್ಡ್ ಬೀಸ್ಟ್. ಹಿ ಲೀವ್ಸ್. Years rolled by and John Walsin led the life of an honest man. Remembering the bishop's words, he had sold all the silverware except the candlesticks. He kept them with him all his life in memory of the good bishop. He strove for the cause of the oppressed, downtrodden and destitute. Next ಇಲ್ಲಿ ಏನಾಗ್ತಾ ಇದೆ? Here. Yes, I will do it. ಬಹಳಷ್ಟು ದುಃಖದಿಂದ ಹೇಳ್ತಾನೆ, ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ನಾನು ಹೊರಬರ್ತೇನೆ. ಐ ಫೀಲ್ ಐ ಆಮ್ ಮ್ಯಾನ್ ಅಗೇನ್. ನಾನು ಒಬ್ಬ ಮನುಷ್ಯನ ಹಾಗೆ ಇರ್ತೇನೆ. ಆ್ಯಂಡ್ ನಾಟ್ ಅ ವೈಲ್ಡ್ ಬೀಸ್ಟ್. ನಾನು ಎಂದಿಗೂ ಕ್ರೂರ ಮೃಗ ಆಗಲ್ಲ, ನಾನು ಎಂದಿಗೂ ಕಳ್ತನ ಮಾಡೋದಿಲ್ಲ. ಹಿ ಲೀವ್ಸ್. ಅಲ್ಲಿಂದ ಅವನು ಹೊರಟೋಗ್ತಾನೆ. ಇಯರ್ಸ್ ರೋಲ್ಡ್ ಬೈ. ಹಾಗೆ ಹಲವಾರು ವರ್ಷಗಳು ಏನಾಗ್ತದೆ, ಗತಿಸಿ ಹೋಗ್ತದೆ. ಆ್ಯಂಡ್ ಜಾನ್ ವಾಲ್ಸನ್ ಲೆಡ್ ದ ಲೈಫ್ ಆಫ್ ಆನ್ ಆನೆಸ್ಟ್ ಮ್ಯಾನ್. ಕೊನೆಗೆ ಅವನು ಏನಾಗ್ತಾನೆ, ಲೆಡ್ ದ ಲೈಫ್ ಆಫ್ ಎ ಹಾನೆಸ್ಟ್ ಮ್ಯಾನ್ಸ್. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಅವನು ಹೊರ ಹೋಗ್ತಾನೆ. ರಿಮೆಂಬರಿಂಗ್ ದ ಬಿಷಪ್ ವರ್ಡ್ಸ್. ಎಸ್, ನೌ ಹಿ ರಿಕಾಲ್ ದ ಬಿಷಪ್ ವರ್ಡ್ಸ್. ಬಿಷಪ್ ಹೇಳಿದಂಥ ಮಾತುಗಳನ್ನು ಅವನು ಏನು ಮಾಡ್ತಿದ್ದಾನೆ, ಹಿ ರಿಕಾಲ್ಡ್ ಇಟ್. ಅವುಗಳೆಲ್ಲವನ್ನು ಪುನರ್ಮನನ ಮಾಡ್ತಾ ಇದ್ದಾನೆ. ಹಿ ಹ್ಯಾಡ್ ಸೋಲ್ಡ್ ಆಲ್ ದ ಸಿಲ್ವರ್ ವೇರ್. ತಾನು ಬಿಷಪ್ನ ಮನೆಯಿಂದ ಕಳ್ತನ ಮಾಡಿರ್ತಕ್ಕಂಥ ಎಲ್ಲ ಸಿಲ್ವರ್ ವೇರ್, ಆ ಬೆಳ್ಳಿಯ ತಟ್ಟೆಗಳನ್ನು ಅವನು ಏನು ಮಾಡಿರ್ತಾನೆ, ಹಿ ಸೋಲ್ಡ್ ಇಟ್. ಅವೆಲ್ಲವನ್ನ ಮಾರಿರ್ತಾನೆ. ಎಕ್ಸೆಪ್ಟ್ ದ ಕ್ಯಾಂಡಲ್ ಸ್ಟಿಕ್. ಕ್ಯಾಂಡಲ್ ಸ್ಟಿಕ್ಕನ್ನು ಬಿಟ್ಟು, ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಕನ್ನು ಬಿಟ್ಟು ಉಳಿದ ಎಲ್ಲ ಬೆಳ್ಳಿಯ ವಸ್ತುಗಳನ್ನು ಅವನು ಏನು ಮಾಡಿರ್ತಾನೆ, ಮಾರಿರ್ತಾನೆ. ಹಿ ಕ್ಯಾಪ್ಟ್ ದೆಮ್. ಎಸ್, ಹಿ ಕ್ಯಾಪ್ಟ್ ದೆಮ್ ವಿತ್ ಹಿಮ್ ಆಲ್ ಹೀಸ್ ಲೈಫ್ ಇನ್ ಮೆಮರಿ ಆಫ್ ದ ಗುಡ್ ಬಿಷಪ್. ಒಬ್ಬ ಉತ್ತಮ ಚರ್ಚ್ ಪಾದ್ರಿಯನ್ನು ಅವನ ಜೀವನದಲ್ಲಿ ಎಂದಿಗೂ ಮರೆಯಲಾರದಂಥ ಒಬ್ಬ ವ್ಯಕ್ತಿ. ಸೊ ಆ ಕಾರಣಕ್ಕಾಗಿ ಅವನೇನು ಮಾಡ್ತಾನೆ, ಆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಕನ್ನು, ಆ ಬಿಷಪ್ಪನ್ನು ನೆನಪಿಗೋಸ್ಕರ ತನ್ನ ಹತ್ತಿರ ಅದನ್ನು ಏನು ಮಾಡ್ತಾನೆ, ಅತಿ ಸುರಕ್ಷಿತವಾಗಿ ಅದನ್ನು ತನ್ನ ಹತ್ತಿರ ಇಟ್ಕೊಳ್ತಾನೆ. ಇನ್ ಮೆಮರಿ ಆಫ್ ದ ಗುಡ್ ಬಿಷಪ್ he strove for the cause of the oppressed. ಅವನಿಗೆ ಈ ರೀತಿ he became a wild beast. ಒಬ್ಬ ಕ್ರೂರ ಮೃಗ ಆಗಲಿಕ್ಕೆ ಏನು ಕಾರಣ ಆಗಿತ್ತು? ಬಿಕಾಸ್ he was oppressed, ಶೋಷಣೆಗೆ ಒಳಗಾಗಿದ್ದ, and downtrodden and destitute. ಹೌದಲ್ರಿ? ಎಸ್, ಬಿಕಾಸ್ he stolen some bread. ಆಹಾರವನ್ನು ಕಳ್ತನ ಮಾಡಿದ್ದಕ್ಕೆ ಏನೈತ್ರಿ, ಅವನಿಗೆ ಶಿಕ್ಷೆ ಆಯಿತು. Yes, he tried to escape from the jail, but suddenly he caught by the police. After that, the court is increased the sentences. So in this reason, he was in 19 years galleys. So after that, he was free and now become a honest person. ಸಂಪೂರ್ಣವಾಗಿ ಇಲ್ಲಿ ಏನಾಗ್ತಾನೆ, ಅವನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಹೊರ ಬರ್ತಾನೆ. So this to another. So this is all about the noble bishop. Yes, ಇದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಮ್ಮರಿ, ಒಂದು ಮೊರಾಲಿಟಿನ ಹೇಳ್ತಕ್ಕಂಥದ್ದು, ವ್ಯಾಲ್ಯೂಯಬಲ್ ವರ್ಡ್ಸ್ ಟು ಚೇಂಜಸ್ ಅವರ್ ಅಟಿಟ್ಯೂಡ್ಸ್ ಆ್ಯಂಡ್ ಲೈಕ್ಸ್. ಓಕೆ, ನಮ್ಮನ್ನು ಏನು ಮಾಡ್ತದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಏನು ಮೂಲಭೂತ ಕಾರಣಗಳನ್ನಲ್ಲೇ ವ್ಯಾಲ್ಯೂಯಬಲ್ ವರ್ಡ್ಸ್ ಅಂತ ಕರಿಬೋದು, ಅಥವಾ ಅ ಗ್ರೇಟ್ ಸೋಲ್ ಆಫ್ ದ ಬಿಷಪ್, ಅವರ ಒಂದು ಗ್ರೇಟ್ ಸೌಲ್ ಅಂತ ಹೇಳಿ ನಾವು ಹೇಳಲಿಕ್ಕೆ ನಾವಿಲ್ಲಿ ಇಚ್ಛಪಡ್ತಾ ಇದ್ದೇವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ನೋಬಲ್ ಬಿಷಪ್. ಇದು ಇಲ್ಲಿಗೆ ಸಮಾಪ್ತಿಗೊಳ್ತಾ ಇದೆ. ಸೊ ಮತ್ತೆ ಇದರ ಪ್ರಶ್ನೆಗಳನ್ನು ನಾವು ಮತ್ತೆ ಒಂದು ಮುಂದಿನ ವಿಡಿಯೋ ಕ್ಲಾಸ್ನಲ್ಲಿ ಅವುಗಳನ್ನ ನೀಟಾಗಿ
ಡಿಸ್ಕಷನನ್ನು ಮಾಡ್ತಾ ಈ ತರಗತಿಯನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.